ಮದುವೆಯಾಗಿ ವಂಚಿಸಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮೂರನೇ ಪತಿ ಮಾಡಿದ್ದ ಆರೋಪಕ್ಕೆ ಮೇಘಶ್ರೀ ಕೌಂಟರ್ ಕೊಟ್ಟಿದ್ದಾರೆ. ಮೂರನೇ ಮದುವೆಯಾಗಿ ವಂಚಿಸಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮೂರನೇ ಪತಿ ಮಾಡಿದ್ದ ಆರೋಪಕ್ಕೆ ಮೇಘಶ್ರೀ ಕೌಂಟರ್ ಕೊಟ್ಟಿರುವಂಥದ್ದು. ನಾನು ದುಡಿದು ಪತಿ ಮಂಜುನಾಥ್ನ ಸಾಕಿದ್ದೇನೆ. 60 ಗ್ರಾಂ ಚಿನ್ನಾಭರಣ ಉಂಗುರ ನೀಡಿದ್ದೇನೆ. ಮಂಜುನಾಥ್ನಿಂದಲೇ ಎರಡನೇ ಮದುವೆ ಡಿವೋರ್ಸ್ ಆಯ್ತು. ಸುಳ್ಳು ಆರೋಪ ಮಾಡಿದ್ರೆ ಸಾಯ್ತೇನೆ ಅಂತ ಸಂತ್ರಸ್ತೆ ಹೇಳಿರುವಂಥದ್ದು. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ವ್ಯಾಪ್ತಿ ಈ ಘಟನೆ ನಡೆದಿರುವಂಥದ್ದು. 30 ಲಕ್ಷ ಹಣ, 50 ಗ್ರಾಂ ಚಿನ್ನ, ಐಫೋನ್, ಐಪ್ಯಾಡ್, ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾಳೆ ಎಂದಿದ್ರು ಪತಿ. ಮೂರನೇ ಮದುವೆಯಾಗಿ ವಂಚಿಸಿದ್ದ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಮೂರನೇ ಪತಿ ಮಾಡಿದ್ದ ಆರೋಪಕ್ಕೆ ಮೇಘಶ್ರೀ ವಾಪಸ್ ಕೌಂಟರ್ ಕೊಟ್ಟಿದ್ದಾಳೆ. ನಾನು ದುಡಿದು ಪತಿನ ಮಂಜುನಾಥ್ನ ಸಾಕಿದ್ದೇನೆ. 60 ಗ್ರಾಂ ಚಿನ್ನಾಭರಣ ಉಂಗುರ ಕೂಡ ನೀಡಿದ್ದೇನೆ. ಮಂಜುನಾಥ್ನಿಂದಲೇ ಎರಡನೇ ಮದುವೆ ಡಿವೋರ್ಸ್ ಆಗೋಯ್ತು ಅನ್ನೋ ರೀತಿಯಲ್ಲಿ ಸುಳ್ಳು ಆರೋಪ ಮಾಡಿದ್ರೆ ಸಾಯ್ತೇನೆ ಅಂತ ಕೂಡ ಸಂತ್ರಸ್ತೆ ಈಗ ಹೆದರಿಸಿರುವಂಥದ್ದು. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 30 ಲಕ್ಷ ರೂಪಾಯಿ ಹಣ, 50 ಗ್ರಾಂ ಚಿನ್ನ, ಐಫೋನ್, ಐಪ್ಯಾಡ್ ಹೀಗೆ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾಳೆ ಅಂತ ಪತಿ ಕೂಡ ಹೇಳಿದ್ರು. ಪತಿ ಕೂಡ ಒಂದು ಕಡೆ ಆರೋಪ ಮಾಡಿದ್ದಾರೆ. ಮೇಘಶ್ರೀ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಾನ್ ದುಡಿದು ಮಂಜುನಾಥ್ನ ಸಾಕಿದ್ದೇನೆ. 60 ಗ್ರಾಂ ಚಿನ್ನ ಕೊಟ್ಟಿದ್ದೇನೆ, ಜೊತೆಗೆ ಉಂಗುರ ನೀಡಿದ್ದೇನೆ. ಇದೆಲ್ಲವನ್ನು ನಾನೇ ಮಾಡಿರುವಂಥದ್ದು, ನಾನೇ ಅವನನ್ನ ಸಾಕಿರುವಂಥದ್ದು. ನನ್ನ ಎರಡನೇ ಮದುವೆ ಡಿವೋರ್ಸ್ ಆಗಕ್ಕೆ ಈತನೇ ಕಾರಣ ಅನ್ನೋದನ್ನ ಕೂಡ ಯುವತಿ ಹಂಚಿಕೊಂಡಿರುವಂಥದ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋ ಕೂಡ ವೈರಲ್ ಆಗಿತ್ತು. ಮೂರನೇ ಪತಿ ಮಾಡಿದಂಥ ಆರೋಪಕ್ಕೆ ಮೇಘಶ್ರೀ ಕೌಂಟರ್ ಕೊಟ್ಟಿದ್ದಾರೆ. ಅಂತ ಎಲ್ಲ ಕೆಟ್ಟದಾಗ ಹೇಳಿದಾನೆ. ನಮ್ಮ ಮನೆಗೆ 3 ತಿಂಗಳಿದ್ದಾಗ 3 ತಿಂಗಳು ನಾನೇ ನೋಡ್ಕೊಂಡಿದ್ದೀನಿ ಅವನ ಪ್ರತಿಯೊಂದಕ್ಕೂ. ಓಕೆ, ಪೆಟ್ರೋಲ್ ಇಂದಾಗ್ಲಿ ಪ್ರತಿಯೊಂದು ಎಕ್ಸ್ಪೆನ್ಸಸ್ ನಾನು ನೋಡ್ಕೊಂಡಿದ್ದೀನಿ. ಓಕೆ, ಅದು ನೀನು ಹನಿ ಟ್ರ್ಯಾಪ್ ಬಂದಾಗ ನನಗೊಂದು ತೋರಿಸ್ಬೇಕು, ವಿತ್ ಪ್ರೂಫ್ ತೋರಿಸ್ಬೇಕು. ಮೇಘಂಗೆ ಹನಿ ಟ್ರ್ಯಾಪ್ ಮಾಡ್ತಾಳೆ ಮೇಘ, ಎಲ್ಲೆಲ್ಲಿ ದುಡ್ಡು ಎಷ್ಟೆಷ್ಟು ಕೊಟ್ಟವನೆ. ಯಾಕೆ ಅಂದ್ರೆ ದುಡಿಯೋದು ಒಂದು 70,000 ರೂಪಾಯಿ ಇಲ್ಲ, ಅವ್ನು ಹೆಂಗೆ ನನಗೆ 25 ಲಕ್ಷ ಕೊಡ್ತಾನೆ ಹೇಳಿ. ಇವಾಗ ನಾನೇ ದುಡಿಯೋಳು ಚೀಟಿ ಹಾಕ್ಬಿಟ್ಟು ನಾನೇ ಅವನಿಗೆ 5 ಲಕ್ಷ ಎತ್ಕೊಟ್ಟಿದ್ದೀನಿ. ಗೋಲ್ಡ್ ಬೇಕು ಅಂದ, ಚೈನ್ ಬೇಕು ಅಂದ, ಉಂಗುರ ಬೇಕು ಅಂದ ನಾನು ಕೊಟ್ಟೆ. ನಾನು 1 ರೂಪಾಯಿ ಅವನ ಹತ್ರ ಒಂದೇ ರೂಪಾಯಿ ಕೂಡ ತಗೊಂಡಿಲ್ಲ ಅವನ ಹತ್ರ. ನಾನು 1 ರೂಪಾಯಿ ತೋರಿಸ್ಬಿಡ್ಲಿ ಅವ್ನು, ಹೌದು ಮೇಘನ ಹತ್ರ ನಾನು ಇಷ್ಟು ಕೊಟ್ಟಿದ್ದೀನಿ ಅಂತ ನಾನು ತಲೆ ಬಗ್ಗಿ ನಾನು ಅವನು ಎಲ್ಲರ ಮುಂದೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಗೊತ್ತಾ, ಸುಳ್ಳು ಹೇಳೋದಕ್ಕೆ ನಿಂತ್ಕೊಂಡಿದ್ದಾನೆ ಅಂದ್ರೆ ಅಷ್ಟು ಸುಳ್ಳು ಹೇಳಬೇಕು ಒಂದು ಹೆಂಡತಿ ಬಗ್ಗೆ, ಸ್ವಂತ ಹೆಂಡತಿ ಬಗ್ಗೆ. ನಿನ್ಗೆ ಹೌದು ಇಷ್ಟೊಂದೆಲ್ಲ ಕಾರಣತ ಮಾಡ್ತಿದ್ಯಲ್ಲ, ಏನಿದೆ ಫಸ್ಟ್ ಆಫ್ ಆಲ್? ಏನೂ ಇಲ್ಲ. ನೀನು ನಮ್ಮ ಮನೆಗೆ ಬಂದೆ, ನಮ್ಮ ಮನೆಗೆ ಹೇಳ್ದೆ ನನ್ನ ಕೇಸ್ ವಾಪಸ್ ತಗೋಬೇಕು, 5 ಲಕ್ಷ ಬಿಸಾಕ್ತೀನಿ ಅಂತ ನಾವು ಒಪ್ಕೊಳ್ಳಿಲ್ಲ. ನಾನು ಓಪನಾಗಿ ಹೇಳಿದ್ದೀನಿ, ನಾನು ಸ್ಟೇಷನಲ್ಲಿ FIR ಕೂಡ ಬರ್ಸಿದ್ದೀನಿ. ಬಂದು 5 ಲಕ್ಷ ಬಿಸಾಕ್ತೀನಿ, ಕೇಸ್ ತಗೋಬೇಕು ಅಂತ ಅಮ್ಮ ಮಗ ಎಲ್ಲರೂ ಫೋನ್ ಮಾಡಿ ಕೇಳಿದ್ರು. ಇಲ್ಲ ಅಂತ ಅವ್ನು ನಮ್ಮ ಮನೆಗೆ ಬಂದುಬಿಟ್ಟು ಹೊಸ ಮನೆಗೆ ಬಂದು ಅಲ್ಲೂ ಬಂದು ಟಾರ್ಚರ್ ಕೊಟ್ಟ. ಇಷ್ಟು ಹೇಳಿ ಕಳ್ಸಿದೀವಿ, ಬೇಡ ಮಂಜು ಏನಿದನ್ನು ಸ್ಟೇಷನಲ್ಲಿ ಮಾತಾಡೋಣ, ಮುಂದಕ್ಕೆ ಫರ್ದರ್ ತಾಣೋಣ ಅಂತ. ಅಷ್ಟು ಬೇಗ ಹೋಗಿ ನನ್ನ ಫೋಟೋಸು ಎಲ್ಲ ಇಷ್ಟು ನಿಂತಿರೋ ಬಟ್ಟೆಗಳು ಓಪನ್ ಇರೋದನ್ನೆಲ್ಲಾನು ತಗೊಂಡ್ಬಿಟ್ಟು ಒಂದು ಚಾನಲಲ್ಲಿ ಹಾಕ್ಬಿಟ್ಟು ಫುಲ್ ಪಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ದುಡ್ಡು ಕಿತ್ಕೊಂತಾರೆ, ಬಂಗಾರ ಕಿತ್ಕೊಂತಾರೆ. ಎಲ್ಲಿ ಸರ್ 1 ರೂಪಾಯಿ ತೋರಿಸ್ಬೇಕು ಸರ್ ನನಗೆ? ಅವ್ನು ತೋರಿಸಿಲ್ಲ ಅಂತಂದಾಗ ಅವ್ನಿಗೆ ಏನು ಮಾಡಬೇಕು ಅನ್ನೋದು ನ್ಯಾಯ ನೀವು ಹೇಳ್ರಿ. ಅವ್ನಿಗೆ ಬಿಡ್ಬೇಕಾ? ಇಂಥ ಕೀಳು ಮಟ್ಟವಾಗಿ ಒಂದು ಹೆಂಡತಿಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಸುಳ್ಳೋಗಿ ಎಲ್ಲ ನ್ಯೂಸ್ಗಳಲ್ಲಿ ನನಗೆ 25 ಲಕ್ಷ ಹನಿ ಟ್ರ್ಯಾಪು, ನಾನು ಇದು ಅಂತ. ಸರ್ ಅವ್ನು ಓದೇ ಇಲ್ಲ LLB ಫಸ್ಟ್ ಆಫ್ ಆಲ್. ಓಕೆ, ನಾ ಬೇಡ ಬಿಡಿ, ಓದ್ಲಿಲ್ಲದ ಹಾಳಾಗೋಗ್ಲಿ. ಬಟ್ ಆದ್ರೆ ಒಂದು ಹೆಣ್ಣಿಗೆ ಒಂದು ಮರ್ಯಾದೆ ಕೊಡೋದಕ್ಕೂ ಗೊತ್ತಿಲ್ವಾ? ಇದೆಲ್ಲ ಒಂದು ಸಣ್ಣ ವಿಚಾರಗಳು. ಇಲ್ಲ ಮನೆಯಲ್ಲಿ ಕೂತು ಮುಗಿಸ್ಕೊಳ್ಳೋ ವಿಚಾರಗಳನ್ನ ಬೀದಿಗೆ ತಗೊಂಡೋಗಿ ನಿಲ್ಸ್ಕೊಂಡವನೆ. ಸರಿ, ನಾನು ಆನ್ಸರ್ ಕೊಡ್ತೀನಿ, ಯಾಕೆ ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ಆನ್ಸರ್ ಇದೆ. ನಾನು ಅವನು ಈ ಥರ ಎಲ್ಲ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಸತ್ತೋಗ್ಬಿಡಲ್ಲ. ನಾನು ಆನ್ಸರ್ ಕೊಟ್ಟೆ ನಾನು ಬದುಕ್ತೀನಿ. ಇಂಥ ಜನಗಳಿಗೆ ಈ ನಾಳೆ ನನಗೆ ಮಾಡಿದ ನಾಳೆ ಇನ್ನೊಬ್ರಿಗೂ ಮಾಡ್ತಾನೆ. ಅವ್ನು ಅನ್ಕೊಂಡವನೆ, ಇವತ್ತು ನಾನು ಈ ಥರ ಎಲ್ಲ ಮಾಡ್ಬಿಟ್ರೆ ನಾಳೆ ಫ್ಯಾಮಿಲಿಗಳಲ್ಲಿ ಸಂಬಂಧಿಕರಲ್ಲಿ ಯಾರು ಕೇಳಲ್ಲ, ಇನ್ನೊಂದು ಮದುವೆ ರಾಜರೋಷ ಮದುವೆ ಮಾಡ್ಕೋಬಹುದು ಅಂತ ಅನ್ಕೊಂಡು ಇವನ್ನೆಲ್ಲ ಮಾಡ್ತಾವನೆ. ಆಗ್ಲಿ, ಇವನಿಗೆ ಎಷ್ಟು ಕೆಟ್ಟು ಕೀಳ್ಮಟ್ಟಿಗಿದ್ದಾನೆ ಅಂತಂದ್ರೆ ನಾನು ಕೂಡ ತೋರಿಸ್ತೀನಿ. ಅವನು ನನಗೆ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ಅಂತ ತಗೊಂಡು ನನಗೆ ತೋರಿಸ್ಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾನೆ, ಯಾವ ಬಂಗಾರ ಕೊಟ್ಟವನು, ಎಲ್ಲಿ ಡ್ರಾ ಮಾಡೋನು, ಎಲ್ಲಿ ಕೊಡ್ಸೋನೆ ಅಂತ ನನಗೆ ತೋರಿಸ್ಬೇಕು. ಇವಾಗ ನಾನು ಕೊಡ್ಸಿರೋದು ಅವನಿಗೆ ದುಡ್ಡು ಕೊಟ್ಟಿದ್ದು ಪ್ರತಿಯೊಂದು ಪ್ರೂಫ್ ಇದೆ. ನಾನು ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಅವ್ನು ಹಂಗೆ ಆನ್ಸರ್ ಕೊಡಬೇಕು. ಇಲ್ಲ ಅಂದ್ರೆ ಏನು ನೀವು ಮಾಡಬೇಕು ಅಂತ ನೀವೇ ಹೇಳಿ. ಹನಿ ಟ್ರ್ಯಾಪ್ ಅಂತ ಎಲ್ಲ ಕೆಟ್ಟದಾಗ ಹೇಳಿದಾನೆ. ನಮ್ಮ ಮನೆಗೆ 3 ತಿಂಗಳಿದ್ದಾಗ 3 ತಿಂಗಳು ನಾನೇ ನೋಡ್ಕೊಂಡಿದ್ದೀನಿ ಅವನ ಪ್ರತಿಯೊಂದಕ್ಕೂ. ಓಕೆ, ಪೆಟ್ರೋಲ್ ಇಂದಾಗ್ಲಿ ಪ್ರತಿಯೊಂದು ಎಕ್ಸ್ಪೆನ್ಸಸ್ ನಾನು ನೋಡ್ಕೊಂಡಿದ್ದೀನಿ.
ಓಕೆ, ಅದು ನೀನು ಹನಿ ಟ್ರ್ಯಾಪ್ ಬಂದಾಗ ನನಗೆ ಒಂದು ತೋರಿಸ್ಬೇಕು, ವಿತ್ ಪ್ರೂಫ್ ತೋರಿಸ್ಬೇಕು. ಮೇಘಂಗೆ ಹನಿ ಟ್ರ್ಯಾಪ್ ಮಾಡ್ತಾಳೆ ಮೇಘ, ಎಲ್ಲೆಲ್ಲಿ ದುಡ್ಡು ಎಷ್ಟೆಷ್ಟು ಕೊಟ್ಟವನೆ. ಯಾಕೆ ಅಂದ್ರೆ ಅವ್ನು ದುಡಿಯೋದು ಒಂದು 70,000 ರೂಪಾಯಿ, ಇಲ್ಲ ಅವ್ನು ಹೆಂಗೆ ನನಗೆ 25 ಲಕ್ಷ ಕೊಡ್ತಾನೆ ಹೇಳಿ. ಇವಾಗ ನಾನೇ ದುಡಿಯೋಳು ಚೀಟಿ ಹಾಕ್ಬಿಟ್ಟು ನಾನೇ ಅವನಿಗೆ 5 ಲಕ್ಷ ಎತ್ಕೊಟ್ಟಿದ್ದೀನಿ. ಗೋಲ್ಡ್ ಬೇಕು ಅಂದ, ಚೈನ್ ಬೇಕು ಅಂದ, ಉಂಗುರ ಬೇಕು ಅಂದ, ನಾನು ಕೊಟ್ಟೆ. ನಾನು 1 ರೂಪಾಯಿ ಅವನ ಹತ್ರ ಒಂದೇ 1 ರೂಪಾಯಿ ಕೂಡ ತಗೊಂಡಿಲ್ಲ ಅವನ ಹತ್ರ. ನಾನು 1 ರೂಪಾಯಿ ತೋರಿಸ್ಬಿಡ್ಲಿ ಅವ್ನು, ಹೌದು ಮೇಘನ ಹತ್ರ ನಾನು ಇಷ್ಟು ಕೊಟ್ಟಿದ್ದೀನಿ ಅಂತ ನಾನು ತಲೆ ಬಗ್ಗಿ ನಾನು ಅವನು ಎಲ್ಲರ ಮುಂದೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಗೊತ್ತಾ, ಸುಳ್ಳು ಹೇಳೋದಕ್ಕೆ ನಿಂತ್ಕೊಂಡಿದ್ದಾನೆ ಅಂದ್ರೆ ಅಷ್ಟು ಸುಳ್ಳು ಹೇಳಬೇಕು ಒಂದು ಹೆಂಡತಿ ಬಗ್ಗೆ. ಯಾವ ತರದಲ್ಲಿ 3 ತಿಂಗಳು ನನ್ನ ಜೊತೆ ಸಂಸಾರ ಮಾಡಿದಾನೆ, ಅವಾಗಿಲ್ವಾ ಮದ್ವೆಲಿ ನಗ್ನಗ್ತಾ ಇರೋದನ್ನೆಲ್ಲ ಇದಾವೆ. ಎಷ್ಟು ಸುಳ್ಳಿಗೆ ಅವನಿಗೆ ಸ್ಟಾಪೇ ಇಲ್ವಲ್ಲ ಸರ್. ನಾಳೆ ಕೋರ್ಟಿಗೆ ಹೋದಾಗ ಎಲ್ಲ ಅವನಿಗೆ ಕೊಟ್ಟಿರೋ ದುಡ್ಡು ಒಡವೆ ಎಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು 25 ಲಕ್ಷ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವ್ನು ದುಡಿಯೋದು ಬರೀ 70,000, ಅವನಿಗೆ ಹೆಂಗ್ ಬರುತ್ತೆ 25 ಲಕ್ಷ? ಅವ್ನು ನನಗೆ ಕೊಡೋದಕ್ಕೆ 25 ಲಕ್ಷ ಹೆಂಗ್ ಬರುತ್ತೆ? ನಾನು ಅವನಿಗೆ 3 ತಿಂಗಳು ದುಡ್ದು ನಾನು ಸಾಕಿದ್ದೀನಿ. ನಾನು ಅವನಿಗೆ ಕೊಡ್ಸಿರೋದು ಲ್ಯಾಪ್ಟಾಪು, ಇವನು ಎಷ್ಟು 60 ಗ್ರಾಮ್ ಚೈನ್ ಕೊಟ್ಟಿದ್ದೀನಿ ಅವನಿಗೆ. 60 ಗ್ರಾಮ್ ಚೈನು ಉಂಗ್ರ ಎಲ್ಲ ಸೇರಿಸಿ 60 ಗ್ರಾಮ್ ಕೊಟ್ಟಿದ್ದೀನಿ. ನನ್ನವೇನೆ ಏನಿಲ್ಲ ಒಂದು 50 ಗ್ರಾಮ್ ಅವ್ರ ಮನೆಗಿದೆ. ಎಲ್ಲೋಯ್ತವೆಲ್ಲ? ನಾನು ಅದನ್ನು ಬಿಟ್ಟೆ, ಬೇಡವೇ ಬೇಡ ಬಿಟ್ಟಾಕು. ಅವ್ನು ಇಷ್ಟು ಕೀಳವಾಗಿ ಒಂದು ಸ್ವಂತ ಎಂತಿನೇ ಫೋಟೋಸ್ಗಳನ್ನೆಲ್ಲ ತಗೊಂಡೋಗಿ ಪಬ್ಲಿಕ್ ಅಲ್ಲಿ ಇನಿಸ್ಕೊಂಡು ಫೋಟೋ ಹಾಕ್ತಿದ್ದಾನೆ ಅಂತ ಗಂಡಂಗೆ ನಾನು ಮರ್ಯಾದೆ ಅಷ್ಟು ಕೊಟ್ಟರು ಬೇಡ ಬಿಟ್ಟಾಕು ಅಂತ ಬಿಟ್ರು ನನ್ನ ಮತ್ತೆ 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 ಕೆಟ್ಟದಾಗಿ ಪ್ರೋವಾಕ್ ಮಾಡ್ತಾವನೆ ಎಲ್ಲ ಜನದ ಮುಂದೆನು. ನಾನು ಯಾವುದೇ ಥರದ ನೆಕ್ಸ್ಟ್ ಸ್ಟೆಪ್ಸ್ ನಾನು ತಗೊಂತೀನಿ ಸರ್, ನಾನು ಬಿಡಲ್ಲ. ಯಾಕೆ ಅಂದರೆ ಇಂಥ ಸುಳ್ಳುಗಾರಿಕೆ ಮಾಡೋ ಸುಳ್ಳು ಹುಡುಗರಿಗೆ ಯಾವತ್ತೂ ಪಶ್ಚಾತ್ತಾಪ ಆಗ್ಬೇಕು. ಯಾಕೆ ಅಂದರೆ ನಾನು 2ನೇ ಮದುವೆ ಡೈವರ್ಸ್ ಆದಾಗಲೂ ನಾನು ಹೇಳಿದೆ, ಬೇಡ ಮಂಜು ಆಗೋದು ಬೇಡ. ಯಾಕೆ ಅಂದರೆ ಇದು ನೀನು ಫಸ್ಟ್ನೇ ಮದುವೆ, ನಿನಗೆ ಅದು ಏಟ್ ಆಗೋದು. ಯಾರನ್ನ ಅಂದಾಗ ನೋಡು 2ನೇ ಮದುವೆ ಆಗಿರೋ ಹುಡುಗಿನ ಮದುವೆ ಆಗಿದ್ದು ಇಲ್ಲ, ನಾನು ಇನ್ನೇ ಬೇಕು ಅಂತ ಕೂತ್ಕೊಂಡಿದ್ದೆ. ಎಷ್ಟು ಜನ ಸಾಕ್ಷಿಸಬೇಕು ಸರ್? ನಾನು ಹೇಳಿರೋದು ನಾನು ತೋರಿಸ್ತೀನಿ. ನಮ್ಮ ಮನೆ ಮುಂದೆ ಬಂದು ಕೆಟ್ಟದಾಗಿ ನನ್ನ ಬಗ್ಗೆ ಅದು ಮಾಡ್ತಾ ಇದ್ದು ಯಾವುದಕ್ಕೋಸ್ಕರ ಇಷ್ಟು ಕೆಟ್ಟದಾಗ ಮಾತಾಡ್ತಾನೆ ಅಂದಮೇಲೆ ಏನು ಹೆಣ್ಣಿಗೆ ಬೆಲೆನೇ ಇಲ್ವಾ ಇವನ ಹತ್ರ? ಇವನಿಗೆ ಬರೀ ಬೇಕು ಇಲ್ಲ ಅಂದ್ರೆ ಹಂಗಂದ್ರೆ ಏನ್ ಬೇಕಾದ್ರೂ ಪಟ್ಟ ಕಟ್ಬಿಡ್ತಾನ. ಇವಾಗ ಅವ್ನು ಹೇಳ್ತಿರೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಒಂದು ಸಾಕ್ಷಿ ತರಬೇಕು, ವಿತ್ ಡಾಕ್ಯುಮೆಂಟ್ಸ್ ಬರಲಿ. ನಾನು ಲೀಗಲಿ ನಾನು ಫೈಟ್ ಮಾಡ್ತೀನಿ ಸತಿ, ನಾನು ಆನ್ಸರ್ ಕೊಡ್ತೀನಿ. ಯಾಕಂದ್ರೆ ನಾನು ಅಷ್ಟೊಂದು ಹೇಳ್ಬೇಕಂದ್ರೆ ನನ್ನಂತ ಡಾಕ್ಯುಮೆಂಟ್ಸ್ ಐತೆ. ನಾನು ಆಲ್ರೆಡಿ ಎಷ್ಟೋ ನ್ಯೂಸ್ ಚಾನೆಲ್ಸ್ಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ಏನ್ ಕೊಟ್ಟಿದ್ದೀನಿ ಏನ್ ಕೊಟ್ಟಿಲ್ಲ ಅಂತೆಲ್ಲ. ಆದ್ರೆ ನಂದು ಜಾಬಿಗೂ ಕೂಡ ಕಲ್ಲು ಹಾಕಿದ್ದಾನೆ. ಯಾವ ತರದಲ್ಲಿ 3 ತಿಂಗಳು ನನ್ನ ಜೊತೆ ಸಂಸಾರ ಮಾಡಿದಾನೆ, ಅವಾಗಿಲ್ವಾ ಮದ್ವೆಲಿ ನಗ್ನಗ್ತಾ ಇರೋದನ್ನೆಲ್ಲ ಇದಾವೆ. ಎಷ್ಟು ಸುಳ್ಳಿಗೆ ಅವನಿಗೆ ಸ್ಟಾಪೇ ಇಲ್ವಲ್ಲ ಸರ್.